ಸೊ ಸಿಂಪಲಾಗಿ ಹೇಳ್ಬೇಕಂತಂದ್ರೆ ಈಗ ನಿನ್ನ ಕಡೆ ಯಾವ್ದಾದ್ರು ಒಂದು ಮ್ಯಾಟ್ರ್ ಇರ್ತದೆ. ಸೊ ನಿನ್ನ ಕಡೆ ಯಾವ್ದಾದ್ರು ಒಂದು ಕೆಲಸ ಇರ್ತದೆ. ಸೊ ಅವಾಗ ಜನ ಏನು ಮಾಡ್ತಾರೆ ಗೊತ್ತದನ್ನ. ಸೊ ನಿನ್ನ ಕಡೆ ಏನಾದರೂ ಕೆಲಸ ಇತ್ತಪ್ಪ ಅಂತಂದ್ರೆ ನಿನ್ನ ಕೂಡ ಜಾಸ್ತಿ ಇರೋದು, ಇಲ್ಲ ಅಂತಂದ್ರೆ ಇಲ್ಲ. ಸೊ ಈಗಿನ ಜನಗಳು ಹೆಂಗಪ್ಪ ಅಂತಂದ್ರೆ, ಸೊ ನೀನು ಹೆಂಗಪ್ಪ ನೀನು ಈಗ ನಾವೊಂದು ನಿನ್ಗೆ ಯಾವ್ದಾದ್ರು ನಿನ್ನ ಕಡೆ ಇವತ್ತು ಇಂಪಾರ್ಟೆಂಟ್ ಮ್ಯಾಟ್ರ್ ಐತೆ, ಮ್ಯಾಟ್ರ್ ಇರಲಿ, ಸೊ ಯಾವ್ದಾದ್ರು ಒಂದು ಕೆಲಸ ಇರಲಿ, ಜನಗಳು ಹೆಂಗಪ್ಪ ಅಂತಂದ್ರೆ ನಿನ್ನ ಕಡೆ ಕೆಲಸ ಇದ್ರೆ ಮಾತ್ರ ಅಷ್ಟೇ ಬರ್ತಾರೆ. ಸೊ ಇಲ್ಲ ಅಂದ್ರೆ ಬರೋಕ್ಕೆ ಹೋಗೋದಿಲ್ಲ. ಓಕೆ, ಸೊ ಹೆಂಗಪ್ಪ ಅಂದ್ರೆ ಜನಗಳು ಭಾಳ ಹೊಲಸು ಜಮಾನ ಇದ್ದಂಗೆ ಐತಿದೆ. ಅಂದ್ರೇನು ಹೊಲಸು ಜಮಾನ ಇದೆ ಅಂದ್ರೇನು ದುನಿಯಾ. ಸೊ ಈಗ ನೋಡು, ಈಗ ನೀನು ಒಂದು ಕೆಲಸ ಮಾಡತ್ತಿ. ಸೊ ಪಾಯಿಂಟ್ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನಾನು ಆಯ್ತು, ಈಗ ನಮ್ಮ ದೋಸ್ತ ಆಯ್ತು ಅಂತ ಇಟ್ಕೋ. ಸೊ ಸಿಂಪಲ್ ಮಾತು. ಸೊ ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸೊ ಸ್ವಾಗತ ಗೈಸ್. ಬನ್ನಿರಿ ಇವತ್ತಿನ ಕಂಟೆಂಟ್ ನೋಡೋಣ. ಸೊ ಗೈಸ್, ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದರೆ, ಎಲ್ಲರೂ ಜೊತೆಗಿರುತ್ತಾರೆ ಆದರೆ ಅಗತ್ಯವಿರೋ ಮಟ್ಟ ಅಷ್ಟೇ ಅಂತ ಕಂಟೆಂಟ್. ಸೊ ಏನಪ್ಪ ಆ ಕಂಟೆಂಟ್ ಅಂತಂತಂದ್ರೆ, ಸೊ ಅರ್ಥ ಆಗ್ಬಿಡ್ತದೆ ನಿಮಗೆ. ನಾನು ಹೇಳೀನಿ ಕಂಟೆಂಟ್ ನೇಮ್ ಹೇಳಿ, ಸೊ ನಿಮಗೆ ಅರ್ಥ ಆಗ್ಬಿಡ್ಬೇಕು. ಸೊ ಎಲ್ಲರೂ ಜೊತೆಗಿರುತ್ತಾರೆ ಯಾವಲ್ಲಿ ಮಟ್ಟ ನಿನ್ನ ಕಡೆ ಅಗತ್ಯವಿರೋ ಮಟ್ಟ ಅಷ್ಟೇ. ಸೊ ಸಿಂಪಲ್ ಕಂಟೆಂಟ್ ಬಗ್ಗೆ ಆಲ್ರೆಡಿ ಒಂದು ಕಂಟೆಂಟ್ ಹೇಳಿದ್ರೆ ಸೊ ನಿಮ್ಮ ತಲೆ ಓಡ್ತಿರ್ಬೇಕು, ಮೈಂಡ್ ಫಟ್ 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 ಅಂತೇಳಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಹೆಂಗಪ್ಪ ಈಗಿನ ಜನ ಅಂತಂತಂದ್ರೆ, ಸೊ ನಿನ್ನ ಕಡೆ ಏನಾದರೂ ಕೆಲಸ ಇತ್ತಾ, ಸೊ ನಿನ್ನ ಕಡೆ ಏನಾದರೂ, ನಾನು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಸೊ ಇದನ್ನು ಹೇಳಕ್ಕೆ ಡೈರೆಕ್ಟ್ ಮ್ಯಾಟ್ರ್. ಸೊ ಜನ ಹೆಂಗಪ್ಪ ಅಂತಂತಂದ್ರೆ, ಸೊ ನಿನ್ನ ಕಡೆ ಏನಾದರೂ ಕೆಲಸ ಇತ್ತಾ, ಸೊ ನಿನ್ನ ಕಡೆ ಏನಾದರೂ ಕೇಳೋದಿತ್ತ, ಏನಾದರೂ ಇಸ್ಕೋದಿತ್ತ, ಸೊ ಎವ್ರಿ ಒನ್ ಏನಾದರೂ ಎಕ್ಸೆಟ್ರಾ. ಸೊ ಅವಾಗ ಏನು ಮಾಡ್ತಾರಪ್ಪ, ನಿನ್ನ ಸಂಭಾಳಿಸ್ತಾರೆ. ಅಂದ್ರೇನು, ನಿನ್ನ ಕೂಡ ಇರ್ತಾರೆ, ನಿನ್ನ ಜೊತೆಗಿರ್ತಾರೆ ಅಂತ ಅರ್ಥ. ಅಷ್ಟೇ ಸಿಂಪಲ್. ಇಷ್ಟೇ ವಿಷಯ. ಏನಪ್ಪ ಹೇಳೋದು ಅಂತಂದರೆ, ಸೊ ಸಿಂಪಲಾಗಿ ಹೇಳ್ಬೇಕಂತಂದ್ರೆ, ಈಗ ನಿನ್ನ ಕಡೆ ಯಾವ್ದಾದ್ರು ಒಂದು ಮ್ಯಾಟ್ರ್ ಇರ್ತದೆ. ಸೊ ನಿನ್ನ ಕಡೆ ಯಾವ್ದಾದ್ರು ಒಂದು ಕೆಲಸ ಇರ್ತದೆ. ಸೊ ಅವಾಗ ಜನ ಏನು ಮಾಡ್ತಾರೆ ಗೊತ್ತದನ್ನ. ಸೊ ನಿನ್ನ ಕಡೆ ಏನಾದರೂ ಕೆಲಸ ಇತ್ತಪ್ಪ ಅಂತಂದ್ರೆ ನಿನ್ನ ಕೂಡ ಜಾಸ್ತಿ ಇರೋದು, ಇಲ್ಲ ಅಂತಂದ್ರೆ ಇಲ್ಲ. ಸೊ ಅಂದ್ರೇನು, ನಿನ್ನ ಕಡೆ ಇವತ್ತು ಕೆಲಸ ಐತಿ, ಸೊ ನಿನ್ನ ಕೂಡ ಫುಲ್ ಡೇ ಇರೋದು. ಸೊ ನೆಕ್ಸ್ಟ್ ಡೇ ನೀ ಬೇಕಾಗಿಲ್ಲ, ನಿನ್ನ ಅಗತ್ಯ ಇರೋದಿಲ್ಲ, ಅವಾಗ ನಿನ್ನ ಕೈ ಬಿಟ್ಬಿಡ್ತಾರೆ. ಅಂದ್ರೇನು, ಸೊ ನಿನ್ನ ಕಡೆ ಕೆಲಸ ಆತಂದ್ರೆ ಬಿಟ್ಬಿಡ್ತಾರೆ, ನಿನ್ನ ಕೈಯೇ ಬಿಟ್ಬಿಡ್ತಾರೆ. ಸೊ ಅಷ್ಟೇ ಸಿಂಪಲ್. ನಿನ್ನ ಕಡೆ ಎಲ್ಲರೂ ಜೊತೆಗಿರ್ತಾರೆ ಆದ್ರೆ ಅಗತ್ಯ ಇರೋ ಮಟ್ಟ ಅಷ್ಟೇ, ಅಂದರೆ ಕೆಲಸ ಇರೋ ಮಟ್ಟ ಅಷ್ಟೇ, ಸಿಂಪಲ್. ಸೊ ಈಗಿನ ಜನಗಳು ಹೆಂಗಪ್ಪ ಅಂತಂದ್ರೆ, ಸೊ ನೀನು ಹೆಂಗಪ್ಪ ಈಗ ನಾವೊಂದು ನಿನ್ಗೆ ಯಾವ್ದಾದ್ರು ನಿನ್ನ ಕಡೆ ಇವತ್ತು ಇಂಪಾರ್ಟೆಂಟ್ ಮ್ಯಾಟ್ರ್ ಐತೆ, ಮ್ಯಾಟ್ರ್ ಇರಲಿ, ಸೊ ಯಾವ್ದಾದ್ರು ಒಂದು ಕೆಲಸ ಇರಲಿ, ಅವಾಗ ಏನು ಮಾಡ್ತಾರಪ್ಪ ಜನಗಳು ಅಂತಂದ್ರೆ, ಜನಗಳಾಗಿರ್ಬೋದು, ಮನೆಯವ್ರಾಗೋ, ಹೊರಗಿನವ್ರಾಗೋ, ಸಂಬಂಧಿಕರಾಗೋ ಎಕ್ಸೆಟ್ರಾ. ಸೊ ಏನಪ್ಪ ಹೇಳೋದು ಅಂತಂದ್ರೆ, ನಿನ್ನ ಕಡೆ ಇವತ್ತು ಕೆಲಸ ಐತೆ ಅಂದ್ರೆ ನೀ ಇಡೀ ಫುಲ್ ಡೇ ನಿನ್ನ ಕೂಡ ಇರೋದು. ಸೊ ನಿನ್ಗೆ ಚಲೋ ಮಾತಾಡೋದು ನಿನ್ನ ಕೂಡ. ಸೊ ಎವ್ರಿ ಒನ್ ಏನೇನೇನೇನು ಎಕ್ಸೆಟ್ರಾ ಮಾಡೋದು. ಸೊ ಹಿಂಗೆ ಮಾಡಿ ಸೊ ನಿನ್ನ ಕಡೆ ಕೆಲಸ ಮುಗಿತಂತಂದ್ರೆ, ಸೊ ಅವಾಗ ನೀ ಯಾವಲಿ ಅಂತ ಅಂದ್ಬಿಡ್ತು. ಹಂಗೈತಿ ಈಗಿನ ಜಮಾನ, ಹಂಗೈತಿ. ಸೊ ಈಗಿನ ಜಮಾನ ಹಂಗೆ ಬಂದ್ಬಿಡೈತಿ, ಏನು ಮಾಡೋಕ್ಕಾಗಲ್ಲ. ಸೊ ಎವ್ರಿ ಒನ್ ಪೀಪಲ್ಸು ಹಂಗೈತಿ. ಸೊ ನಿನ್ನ ಕಡೆ ಕೆಲಸ ಇದ್ದಾಗ ಮಾತ್ರ ನೀನು ಉಪಯೋಗ ಇರ್ತೀಯ. ಸೊ ನಿನ್ನ ಕೆಲಸ ಇಲ್ಲ ಅಂತ ಹೋಗ್ರಿ ಹಂಗೆ. ಓಕೆ, ಜನಗಳು ಹೆಂಗಪ್ಪ ಅಂತಂದ್ರೆ ನಿನ್ನ ಕಡೆ ಕೆಲಸ ಇದ್ರೆ ಮಾತ್ರ ಅಷ್ಟೇ ಬರ್ತಾರೆ. ಸೊ ಇಲ್ಲ ಅಂದ್ರೆ ಬರೋಕ್ಕೆ ಹೋಗೋದಿಲ್ಲ. ಓಕೆ, ಸೊ ಹೆಂಗಪ್ಪ ಅಂದ್ರೆ ಜನಗಳು ಭಾಳ ಹೊಲಸು ಜಮಾನ ಇದ್ದಂಗೆ ಐತಿದೆ. ಅಂದ್ರೇನು ಹೊಲಸು ಜಮಾನ ಇದೆ, ಅಂದ್ರೇನು ದುನಿಯಾ. ಕೆಲಸ ಇದ್ದಾಗ ಮಾತ್ರ ಬರೋದು, ಕೆಲಸ ಇಲ್ದಾಗ ಹೋಗ್ಬಿಡೋದು. ಸೊ ಹಂಗೆ ಐತಿ ಈಗಿನ ಜಮಾನ. ಸೊ ತಿಳ್ಕೊಂಡು ನೋಡ್ಬೇಕು. ಸೊ ಒಬ್ಬನ ಮನುಷ್ಯನ ಕೂಡ ಸ್ನೇಹ ಮಾಡತ್ತೆ ಅಂತಂದ್ಮೇಲೆ, ಸೊ ಅವ್ರು ಹೆಂಗೆ ಅದಾರೆ, ಹೆಂಗೆ ಏನು, ಅವ್ರ ಮೈಂಡ್ ಹೆಂಗೈತಿ, ಸೊ ಅವ್ರ ಮನಸ್ಸು ಹೆಂಗೈತಿ. ಸೊ ಈ ಕಂಟೆಂಟ್ನ ಯಾಕೆ ಹೇಳ್ತೀನಪ್ಪ, ಸೊ ಹಂಗೆ ಬರುತ್ತೆ. ಸೊ ಅವ್ರು ಹೆಂಗೆ ಅದಾರ, ಅವ್ರು ಏನು ಎಂತ ಎಲ್ಲ ತಿಳ್ಕೊಂಡು ನೋಡ್ಬೇಕು. ಅರಿತು ನೋಡಿದಾಗ ಸೊ ಅವ್ರು ಹೆಂಗೆ ಅದಾರ ಅಂತ ಅರ್ಥ ಆಗ್ಬಿಡ್ತೈತಿ. ಸೊ ಹಿಂಗದನಪ್ಪ ಅಂತೇಳಿ ತಿಳ್ಕೊಬೇಕು. ಅಷ್ಟು ನಾವು ಮೈಂಡಿಗೆ ಫ್ರೆಶ್ ಕೊಟ್ಟು ಅವ್ರು ನೋಡ್ಬೇಕು, ಫ್ರೆಶ್ ಆಗಿ ನೋಡ್ಬೇಕು. ಸೊ ಅವ್ರು ಹಿಂಗೆ ಅದಾರಪ್ಪ ಅಂದ್ಕೊತಾರೆ. ಸೊ ಅವರು ಅವ್ರನ್ನ ಮೊದಲೇ ನಮ್ಮ ಬಿಟ್ಟು ಹೋಗೋಕ್ಕಿಂತ ಮುಂಚೆ ನಾವು ಸೈಡ್ ಸೇರಿಬಿಡ್ತು. ಸೊ ಯಾಕಪ್ಪ ಈ ಪಾಯಿಂಟ್ ಹೇಳಿನಿ ಅಂತಂದರೆ, ಈಗ ಕೆಲ್ಸದಾಗ ಮಾತ್ರ ಬರೋದು, ಕೆಲ್ಸದಾಗ ಹೋಗೋದು. ಸೊ ಅದು ಹೆಂಗೆ ಬೇಕು,
ಅಟ್ಲೀಸ್ಟ್ ನಾವು ದೂರ ಇದ್ದುಬಿಟ್ರೆ ಪ್ಲೀಸ್ ಗೋ ಆ್ಯಂಡ್ ಹಿಂಗೆ ಅಂದ್ರೆ ನಾವು ದೂರ ಇದ್ಬಿಟ್ರಲ್ಲ ಚಲೋ ಆಯ್ತಲ್ಲ. ಸೊ ಹಂಗೆ ಈಗಿಂದ್ರಾಗ ಸ್ವಲ್ಪ ಮೈಂಡಿಗೆ ಪ್ರೆಷರ್ ಕೊಡು, ಅಂದರೆ ಮೈಂಡಿಗೆ ಚಾರ್ಜ್ ಹೋಗ್ಬೇಕು. ಅಂದ್ರೇನು ಮೈಂಡ್ ತಿಳ್ಕೊಂಡು ನೋಡ್ಬೇಕು, ಅವ್ರ ಮೈಂಡ್ ಹೆಂಗೈತಿ ಏನು ಅಂತ ಎಲ್ಲ ತಿಳ್ಕೊಂಡು ನೋಡಾದ್ಮೇಲೆ ಅವ್ರನ್ನ ಸ್ನೇಹ ಮಾಡ್ಬೇಕು. ಅಂತಂತಂದರೆ ಎಲ್ಲರೂ ಹಂಗೆ ಅದಾರ ಅಂತ ಹೇಳ್ಕೊಲ್ಲ, ಎಲ್ಲರೂ ಚಲೋನ ಅದಾರ ಅಂತ ಹೇಳ್ಕೊಲ್ಲ, ಅವ್ರು ಕೆಟ್ಟರು. ಮೊದಲೇ ಒಂದು ಬ್ಲಾಗಲ್ಲಿ ಹೇಳೀನಿ ನಾನು ಯಾರು ಹೆಂಗಿರ್ತಾರೆ ಅಂತೇಳಿ. ಸೊ ಈ ಕಂಟೆಂಟ್ನಾಗ ಯಾಕೆ ಇದನ್ನು ಹೇಳತ್ತೀನಪ್ಪ ಅಂತಂದ್ರೆ, ಸೊ ಎಲ್ಲೇ ಒಂದು ಪಾಯಿಂಟ್ ಅದ್ರ ಬರ್ತೈತಿ ಅನಿಸ್ತೈತಿ ಅನ್ಸತ್ತೈತಿ, ಸೊ ಬರತ್ತೈತೆ. ಸೊ ಅದಕ್ಕೆ ನಿಮಗೆ ಹೇಳತ್ತೀನಿ. ಸೊ ನಾನು ಆ ಪಾಯಿಂಟ್ ಅದ್ರ ಬರಲೇ ನಾ ಆ ಪಾಯಿಂಟ್ ಹೇಳೋದಿಲ್ಲ. ಸೊ ಯಾಕಪ್ಪ ಅಂತಂದ್ರೆ, ಸೊ ಈಗ ನೋಡು, ಈಗ ನೀನು ಒಂದು ಕೆಲಸ ಮಾಡತ್ತಿ. ಸೊ ಪಾಯಿಂಟ್ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ನಾನು ಆಯ್ತು, ಈಗ ನಮ್ಮ ದೋಸ್ತ ಆಯ್ತು ಅಂತ ಇಟ್ಕೋ. ಸೊ ಸಿಂಪಲ್ ನಾ ಎಕ್ಸಾಂಪಲ್ ಕೊಡ್ತೀನಿ. ಸೊ ರಿಯಲ್ ಅಲ್ಲ, ಸೊ ಎಕ್ಸಾಂಪಲ್ ರಿಯಲ್ ಇರ್ತಾವೆ ಅದಾವೆ. ಸೊ ಬಿಡು ಎಕ್ಸಾಂಪಲ್. ಸೊ ಈಗ ನಾನು ಸೊ ನನ್ನ ಫ್ರೆಂಡ್. ಸೊ ಈಗ ಇವತ್ತು ನನ್ನ ಕಡೆ ಒಂದು ಕೆಲಸ ಇತ್ತಪ್ಪ, ಅವನ ಕಡೆ ನನ್ನ ಕಡೆಯಿಂದ ಅವನಿಗೆ ಒಂದು ಕೆಲಸ ಇತ್ತು. ಸೊ ಅವ ಏನು ಮಾಡ್ತಾನಪ್ಪ ಅಂತಂದು, ಸೊ ನನ್ನ ಕಡೆ ಬರ್ತಾನೆ. ಇವತ್ತು ಎಷ್ಟೊತ್ತಿದ್ರು ನನ್ನ ಕಡೆ ಬರ್ತಾನೆ. ಅವ ಬಂದು ಏನು ಮಾಡ್ತಾನಪ್ಪ, ಸೊ ಹಿಂಗೆ ಸೊ ಕೆಲಸ ಇತ್ತು, ಸೊ ಮಾಡೋಣ ಬಾ ಅಂತ. ಸೊ ಅವ್ನ ಕೆಲಸ ಮುಗಿತಾ ಅವ್ನು ಲಾಭ ಆತ ಅಂತ ಇಟ್ಕೋ. ಅವ್ನು ಏನು ಮಾಡ್ತಾನೆ, ಸೊ ಮಾರನೇ ದಿನ ಬರೋದಿಲ್ಲ ಅಂತ ಅರ್ಥ ಮಾಡ್ಕೊಂಬೇಡ್ರಿ. ಸೊ ಹೆಂಗಪ್ಪ ಮಾರನೇ ದಿನ ಯಾಕೆ ಬರೋಂಗಿಲ್ಲಪ್ಪ, ಅವ್ನ ಕೆಲಸ ಆತ, ಅವ್ನ ಕೆಲಸ ಮುಗಿತಾ, ಸೊ ಅವಾಗ ಏನು ಮಾಡ್ಕೊತಾನೆ, ಬಿಟ್ಬಿಡ್ತಾನೆ. ಸೊ ಇವನ ಕಡೆ ಇನ್ನೇನು ಕೆಲಸ ಐತಿ, ಸೊ ಇನ್ನೇದಕ್ಕೆ ಬೇಕಿನ್ನು ಬಿಟ್ಬಿಡ್ತಾರೆ ಅಷ್ಟೇ ಸಿಂಪಲ್. ಜಾಸ್ತಿ ಏನು ಹೇಳೋದ್ರಲ್ಲಿದ್ರೆ ಉಪಯೋಗ ಇಲ್ಲ. ಸೊ ಎಲ್ಲರೂ ಜೊತೆಗಿರ್ತಾರೆ, ಆದ್ರೆ ಅಗತ್ಯ ಇರ್ಬಿಟ್ಟ ಅಷ್ಟೇ. ಸೊ ನಿನ್ನ ಕಡೆ ಅಗತ್ಯ ಇತ್ತಪ್ಪ ಅಂತಂದ್ರೆ, ಸೊ ನಿನ್ನ ಕಡೆ ಕೆಲಸ ಇತ್ತಪ್ಪ ಅಂತಂತಂದ್ರೆ, ಸೊ ಕಮಿಂಗ್ ಕೆಲಸ ಮುಗಿತಾ ಗೋಯಿಂಗ್ ಇಷ್ಟು ಸಿಂಪಲ್. ಈಗಿನ ಜಮಾನ ಹಂಗೈತಿ. ಸೊ ಒಳ್ಳೆ ಮೇಲೆ ಹೇಳ್ತಾ ಇದ್ದೀನಿ, ಈಗಿನ ಜಮಾನ ಹಂಗೈತಿ. ಸೊ ಈಗಿನ ದುನಿಯಾನ ಹಂಗೈತಿ ಅಷ್ಟೇ ಸಿಂಪಲ್. ಸ್ವಲ್ಪ ನೋಡಿ ಮಾಡಿ ಸ್ವಲ್ಪ ಮೈಂಡ್ ತಿಳ್ಕೊಳ್ಳಿ, ಮೈಂಡಿಗೆ ಫ್ರೆಶ್ ಕೊಡಿ. ಸೊ ಮೈಂಡ್ಗೆ ಫ್ರೆಶರ್ ಹಾಕಿ. ಸೊ ಯಾವ ಥರ ಮಾಡಿದರೆ ಯಾವ ಥರ ಹೆಂಗಿರ್ತಾರೆ, ಯಾರು ಹೆಂಗಿರ್ತಾರೆ ಯಾರು ಹೆಂಗಿರಲ್ಲ, ಸೊ ಅವ್ರನ್ನ ತಿಳ್ಕೊಂಡು ನೋಡ್ಬೇಕು ಸ್ವಲ್ಪ. ಸೊ ಮೈಂಡಿಗೆ ನೀವು ಫ್ರೆಶ್ ಅಂದ್ರೆ ಮೈಂಡಿಗೆ ಪ್ರೆಷರ್ ಕೊಡಲಿಲ್ಲ ಅಂದಿರ್ತಾರೆ, ಸೊ ನೀವು ಅವ್ರನ್ನ ತಿಳ್ಕೊಕ್ಕಾಗಲ್ಲ. ಯಾಕೆ ತಿಳ್ಕೊಕ್ಕಾಗಲ್ಪ, ಮಳ್ಳು ಮಾಡೋರು ಇರ್ತಾರೆ, ಅದಕ್ಕೆ ಹೇಳ್ತೀನಿ ನಾನು. ಸೊ ಮಳ್ಳು ಮಾಡಿ ಕೆಲಸ ಮುಗಿಸ್ಕೊಂಡು ಹೋಗೋರು ಇರ್ತಾರೆ. ಸೊ ನಾನು ಸೂಟಾಗಿ ಹೇಳ್ತೀನಿ. ಸೊ ಇದ್ದಿದ್ದಾಗ ಹೇಳ್ಬಿಡ್ತೀನಿ. ಸೊ ನಮ್ಮ ಕಡೆ ಕುಲ್ಲಾನ ನಾ ಮೊದಲೇ ಹೇಳ್ತೀನಿ, ಕುಲ್ಲಾನ ಮಾತಾಡ್ತೀನಿ. ಸೊ ಮಳ್ಳು ಮಾಡೋರು ಇರ್ತಾರೆ, ಸೊ ಅವ್ರನ್ನ ಪಟ್ನ ತಿಳ್ಕೊಂಬಿಡ್ಬೇಕು, ಓ ಇವ್ರು ಹಿಂಗದಾರ ಅಂತೇಳಿ. ಸೊ ಅವಾಗ ಅವ್ರು ಹಿಂಗದಾರ ನಮ್ಗೆ ಗೊತ್ತಾದ್ಮೇಲೆ ಒಂದು ಎಕ್ಸಾಂಪಲ್ ತೊಗೋಬೇಕು ಅವ್ರ ಕಡೆ. ಸೊ ಏನು ಎಕ್ಸಾಂಪಲ್ಪ, ಒಂದು ನಮ್ಮ ಕಡೆ ಅವ್ರದ್ದು ನಮ್ಮ ಕಡೆ ಏನಾದರೂ ಒಂದು ಕೆಲಸ ಇರ್ಬೇಕು, ಹಂಗೆ ಇಟ್ಕೋಬೇಕು. ಹಂಗೆ ಇಟ್ಕೊಂಡು ಸೊ ಅವ್ರು ಬರ್ಬೇಕು ನಮ್ಮ ಕಡೆ, ಬಂದಾದ್ಮೇಲೆ ಕೆಲಸ ಆದ್ಮೇಲೆ ಹೋಗ್ಬೇಕು. ಸೊ ಮಾರನೇ ದಿನ ಆಪೋಸಿಟು ನನ್ನ ಕಡೆ ಪಾಸಿಟಿವ್ ಆಗಿ ನನ್ನ ಕಡೆ ಬಂದ್ರಪ್ಪ ಅಂತಂದ್ರೆ, ಸೊ ಓಕೆ ಅವ್ರು ನಾರ್ಮಲ್ ಆದ್ರೆ ಸೊ ಕರೆಕ್ಟ್ ಆಗಿದಾರೆ ಅಂತ ಇಟ್ಕೋ. ಸೊ ಅದೇ ನಿನ್ನ ಕೆಲಸ ಆತ್ಪ, ನಾಳೆ ಬರಲಿಲ್ಲಪ್ಪ, ಅವ್ನು ಲಾಭ ಆತ್ಪ ಹೋನ್ಪ ಅಂತಂತಂದ್ರೆ, ಸೊ ಅಲ್ಲೇ ತಿಳ್ಕೊಂಬಿಡಿ. ಸೊ ಅವರು ಕೆಲಸ ಇದ್ದಾಗ ಮಾತ್ರ ಬರೋರು. ಸೊ ಅಗತ್ಯವಿದ್ದಾಗ ಮಾತ್ರ ಬರೋರು. ಸೊ ಅಲ್ಲೇ ಅದಕ್ಕಿಂತ ಬಿಟ್ಬಿಡಾರ ಅಂತ ಮೈಂಡ್ನಾಗ ತಿಳ್ಕೊಂಬಿಡಿ ಅಷ್ಟೇ ಸಿಂಪಲ್. ಇದ್ರಾಗ ಎರಡು ಮಾತೇ ಇಲ್ಲ. ಓಕೆ ಎಕ್ಸಾಂಪಲ್ ಕೊಟ್ಟೆ. ಸೊ ಟೇಲ್ ಇದನ್ನು ಹೇಳ್ತೀನಿ ನಾ. ಸೊ ಎಲ್ಲರೂ ಹಂಗೆ ಇರೋದಿಲ್ಲ. ಸೊ ಎಲ್ಲರೂ ಬಿಟ್ಟು ಹೋಗೋರು ಇರೋದಿಲ್ಲ, ಎಲ್ಲರೂ ಬರೋರೇ ಇರೋದಿಲ್ಲ. ಸೊ ಎಲ್ಲರೂ ಜೊತೆಗಿರ್ತಾರೆ. ಪಾಯಿಂಟ್ ಏನಪ್ಪ ಅಂದರೆ, ಅಂಥವ್ರು ಮಾತ್ರ ಅಷ್ಟೇ. ಅಂಥವ್ರು ಅಂತ ಯಾರಪ್ಪ, ಅಗತ್ಯವಿದ್ದಾಗ ಬರೋರು, ಅಗತ್ಯವಿದ್ದಾಗ ಹೋಗೋರಿಗೆ ಮಾತ್ರ ಅಷ್ಟೇ ಅನ್ನತ್ತೀನಿ ನಾನು. ಸೊ ಅಂದ್ರೇ ಪಾಯಿಂಟ್ ಅದ. ಸೊ ಎಲ್ಲರಿಗೆ ಅನ್ನಕ್ಕೆ ಬರೋಂಗಿಲ್ಲ. ಸೊ ಈ ಕಂಟೆಂಟ್ ಐತಿ, ಈಗ ಆ ಕಂಟೆಂಟ್ ಮಾತ್ರ ಎಲ್ಲರಿಗೂ ಸೂಟ್ ಆಗಂಗಿಲ್ಲ. ಸೊ ಎಲ್ಲರಿಗೂ ಸೂಟೇಬಲ್ ಆಗಂಗಿಲ್ಲ, ಅಂಥವ್ರಿಗೆ ಮಾತ್ರ ಸೂಟೇಬಲ್ ಆಗುತ್ತೆ. ಅಂಥವ್ರಿಗೆ ಇದು ವಿಡಿಯೋ ಬಂದರೆ ಸೊ ತಿಳ್ಕೊಂಡು ನೋಡಿರಿ. ಸೊ ಅಂಥವ್ರಿಗೆ ಬಂದೈತೆ ಅಂತ ಇಟ್ಕೋದಿಲ್ಲ ನಾವು. ಸೊ ಇನ್ನೇನೋ ಮಾತಾಡೋಕೆ ಅನ್ಸೈತಿ, ಸೊ ಬೇಡ. ಸೊ ನಾವೆಲ್ಲರೂ ನಾರ್ಮಲ್ಲೇ ನೋಡ್ತೀವಿ. ಸೊ ಗುಡ್ ಇರಲಿ ಅಂದ್ರೇನು. ಈಗ ನಾ ಏನು ಹೇಳತ್ತೀನಿ, ಸೊ ಈ ಕಂಟೆಂಟ್ನ ಎಲ್ಲರಿಗೂ ಹೋಲ್ಸೋಕ್ಕಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅದನ್ನೂ ಹೇಳ್ಬಿಡ್ತೀನಿ. ಸೊ ಎಲ್ಲರೂ ಹಂಗೆ ಇರೋಂಗಿಲ್ಲ. ಸೊ ಪಾಯಿಂಟ್ ಇದೆ, ಸ್ವಲ್ಪ ಜನ ಇರ್ತಾರೆ ಹಂಗೆ. ಸೊ ಬಂದಾಗ ಕೆಲಸದಾಗ ಬರೋದು, ಅಗತ್ಯವಿದ್ದಾಗ ಬರೋದು, ಸೊ ಅಗತ್ಯವಿಲ್ಲ ಹೋಗೋದು, ಬಿಟ್ಟು ಹೋಗೋದು ಹಂಗೆ. ಸೊ ಎಲ್ಲರಿಗೂ ಹೊಂದಂಗಿಲ್ಲ, ಸೂಟ್ ಆಗಂಗಿಲ್ಲ. ಸೊ ಎಲ್ಲರಿಗೂ ಸೂಟೇಬಲ್ ಆಗೋಂಗಿತ್ತಂದ್ರೆ ಆಗಂಗಿಲ್ಲ, ಅದು ಆಗಂಗಿಲ್ಲ. ಸೊ ಎಲ್ಲರೂ ಹಂಗೆ ಇರೋಂಗಿಲ್ಲ. ಓಕೆ ಪೀಸ್. ಸೊ ಗೈಸ್ ಸಿಂಪಲಾಗಿ ಹೇಳಿಬಿಟ್ಟಿದ್ದೀನಿ. ಸೊ ಸಿಂಪಲಾಗಿ ತಿಳ್ಕೊಂಬಿಡ್ರಿ ಅಷ್ಟೇ. ಸಿಂಪಲಾಗಿ ಹೇಳ್ಬಿಡ್ತೀನಿ ನಾನು. ಸೊ ಸೀದಾ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಸೊ ಜಾಸ್ತಿ ಲೆಂದಿಗೆ ಹೋದ್ರು ಬೋರ್ ಆಗ್ಬಾರ್ದು. ಅದಕ್ಕೆ
ನಾ ಹೇಳತ್ತೀನಿ ಏನಪ್ಪ ಅಂದ್ರೆ ಸೊ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಸೊ ಏನಪ್ಪ ಅಂತಂದ್ರೆ ಸೊ ಈಗ ನಿನ್ನ ಕಡೆ ಕೆಲಸ ಇದ್ದಾಗ ಮಾತ್ರ ಯಾಕೆ ಬರ್ತಾರಪ್ಪ ಅಂತಂದ್ರೆ ಸೊ ನಿನ್ನಿಂದ ವರ್ತ್ ಇರ್ತೈತೆ ಅವ್ರಿಗೆ. ಸೊ ನಿನ್ನಿಂದ ಅವ್ರಿಗೆ ಕೆಲಸ ಆಗೋದು ಇರ್ತೈತಿ. ಸೊ ನೀ ಇದ್ರೆ ಅದು ಕೆಲಸ ಆಗೋಂಗೆ ಇರ್ತೈತಿ. ಸೊ ಅದಕ್ಕೆ ನಿನ್ನ ಹಿಂದೆ ಬಿದ್ದಿರ್ತಾರೆ. ಸೊ ಅದು ನಿನ್ನ ಕಡೆ ಅಗತ್ಯ ಇರ್ತೈತೆ, ಅವ್ರ ಕಡೆ ಅಗತ್ಯ ಇರ್ತೈತೆ ಅವರಿಗೆ. ಅದರ ಸಂಬಂಧ ನಿನ್ನ ಕೂಡ ಜಾಸ್ತಿ ಇರೋದು. ಕೆಲಸ ಆದಮೇಲೆ ಗೊತ್ತಾಗೋದು ಯಾರ್ಯಾರು ಹೆಂಗೆ ಅಂತಂತ. ಅದಕ್ಕೆ ಎಲ್ಲರೂ ಜೊತೆಗಿರ್ತಾರೆ. ಸಿಂಪಲ್, ಅಗತ್ಯವಿದ್ದಾಗ ಅಷ್ಟೇ. ಅಷ್ಟೇ ಸಿಂಪಲ್. ಇದ್ರಾಗ ಜಾಸ್ತಿ ಎರಡು ಮಾತೇನಿಲ್ಲ. ಸೊ ಜಾಸ್ತಿ ಹೇಳೋಕ್ಕೂ ಏನಿಲ್ಲ, ಲೆಂದಿ ಹೇಳಿದ್ರು ಉಪಯೋಗನೂ ಇಲ್ಲ. ಅದ್ರಾಗ ಸಿಂಪಲ್ನಾಗ ಹೇಳ್ಬಿಡ್ತೀನಿ. ಸೊ ಎಲ್ಲ ಬ್ಲಾಗು ನೋಡ್ಕೊಂಬರಿ. ಸೊ ಸಿಂಪಲ್ ಹೇಳಿ ಬಂದ್ಬಿಡ್ತೀನಿ. ಸೊ ಸಿಂಪಲ್ ಹೇಳ್ಬಿಡ್ತೀನಿ. ಸೊ ನಾನು ಜಾಸ್ತಿ ಹೇಳಿದ್ರಾಗ ಉಪಯೋಗ ಇಲ್ಲ ಅಂತೇಳಿ ಸೊ ಸಿಂಪಲ್ ಪಾಯಿಂಟ್ಸ್ನ ಹೇಳ್ಕೊತ ಹೋಗ್ಬಿಡ್ತೀನಿ. ಅಷ್ಟೇ ಸಿಂಪಲ್. ಈಗ ಜಾಸ್ತಿ ಹೇಳಿದ್ರಾಗೂ ಏನು ಉಪಯೋಗ ಇಲ್ಲ. ಸೊ ಜಾಸ್ತಿ ಹೇಳಿ ಏನು ಉಪಯೋಗ ಇಲ್ಲ. ಸೊ ಆ ಕಂಟೆಂಟ್ ಬಗ್ಗೆ ಎಷ್ಟೈತೆ ಅಷ್ಟು ಹೇಳ್ಬಿಟ್ರೆ ಸೊ ಸಿಂಪಲ್. ಸೊ ಲೆಂದಿ ಅದನ್ನ ಒಳ್ಳೆ ಹೇಳೋದು. ಸೊ ಲೆಂದಿ ಅದನ್ನ ಹೇಳೋದು. ಸೊ ಆದ್ರೆ ನಿಮಗೂ ಬೋರ್ ಆಗ್ಬಾರ್ದು. ಸೊ ನಮಗೂ ಹೇಳೋರಿಗೆ ಬೋರ್ ಆಗ್ಬಾರ್ದು, ಕೇಳೋರಿಗೆ ಬೋರ್ ಆಗ್ಬಾರ್ದಂತೆ. ಸೊ ನಾನು ಜಾಸ್ತಿ ಏನು ಪಾಯಿಂಟ್ ಹೇಳೋಕ್ಕೋಲ್ಲ. ಸಿಂಪಲ್ ವೆರೈಟೀಸ್ ಪಾಯಿಂಟ್ ಹೇಳ್ಬಿಡ್ತೇನೆ. ಸೊ ಅದೇ ಹೇಳಿದ್ರೆ ಸೊ ಅದು ವೇಸ್ಟ್ ಆಗುತ್ತೆ ಅಂತೇಳಿ ನಾನು ಹೇಳಿದೆ. ಸೊ ಸಿಂಪಲ್ ಹೇಳ್ಬಿಡ್ತೀನಿ. ಸೊ ಸಿಂಪಲ್ ಮ್ಯಾಟ್ರ್ ನಂಬೋಲ್ಲ ಅಂದರೆ ಸೊ ಕಂಟೆಂಟ್ ಹೆಂಗೈತೆ ಸೊ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಸಿಂಪಲ್ ಇದನ್ನು ಹೇಳ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ಹೇಳಿದೆ. ಅಷ್ಟೇ ಸಿಂಪಲ್ಲಾಗಿ ಹೇಳ್ತೀನಿ. ಅಷ್ಟೇ ಸಿಂಪಲ್ ಗೈಸ್. ಸೊ ಈಗ ಯಾರಾದರೂ ಬರಬೇಕಾದ್ರೆ ಸೊ ನಿಮ್ಮ ಕಡೆ ಅವ್ರು ಜಾಸ್ತಿ ಸಲಿಗೆಯಿಂದ ಇರಲಿ, ಏನೇ ಇರಲಿ, ಹಾಗೆ ಇರಲಿ. ಸೊ ಅವ್ರ ಮೈಂಡ್ ಗೊತ್ತಾಗೋದು ಯಾವಪ್ಪ ಅಂತಂದ್ರೆ ಸೊ ಅವ್ರಿಗೆ ನಿನ್ನ ಕಡೆ ಕೆಲಸ ಇರ್ತೈತಿ. ಸೊ ನಿನ್ನ ಕಡೆ ಕೆಲಸ ಇರ್ತದೆ ಅಂದಿರುವ. ಸೊ ಆಗಲೇ ಹೇಳಿದಂಗೆ ಸೊ ನಿನ್ನ ಕಡೆ ಕೆಲಸ ಇರ್ತೈತಿ. ಆ ಕೆಲಸ ಮುಗಿದಾದ್ಮೇಲೆ ಸೊ ರಿಟರ್ನ್ ನಿನ್ನ ಕೂಡ ಜೊತೆಗೆ ಚೆನ್ನಾಗಿದ್ದಂಗೆ ಸೊ ತಿಳ್ಕೊಬೇಕು. ಸೊ ಅವ್ರು ನಾರ್ಮಲ್ ಪೀಪಲ್ ಅಂತ. ಸೊ ಅದೇ ನನ್ನ ಕಡೆ ಕೆಲಸ ಆದಮೇಲೆ ಸೊ ಬರಲಿಲ್ಲಪ್ಪ ಪೀಪಲ್ ಹೊಳ್ಳಿ ಕೇರ್ ಮಾಡಲಿಲ್ಲಪ್ಪ. ಸೊ ಅಂದ್ರೆ ಕೇರ್ ಅಂದ್ರೇನೆ ಸೊ ನಿನ್ನ ಕೂಡ ಚೆನ್ನಾಗಿರ್ಲಿಲ್ಲಪ್ಪ. ಸೊ ನೀ ಯಾವ ಹೋಗಲಿ ಅನ್ನೋಂಗಿದ್ದು ಅಂತಂತಂದ್ರೆ ಸೊ ಅವ್ರು ನಾಟ್ ಪೀಪಲ್, ಅವರು ಅನ್ನೆಸೆಸರಿ ಪೀಪಲ್ ಅಂತೇಳಿ ಸೊ ನಿಮ್ಮ ಲೈಫಿಂದ ರಿಮೂವ್ ಮಾಡಿಬಿಟ್ರೆ ಸೊ ದಟ್ಸ್ ಗುಡ್ ಪಾಯಿಂಟ್. ಸೊ ಹಂಗೆ ನಾನು ಹೇಳ್ತೀನಿ. ಸೊ ತಿಳ್ಕೋರ ಮೈಂಡ್ ನಿಮಗೆ ಬಿಟ್ಟಿದ್ದರು. ಸೊ ಏನು ಹೇಳತ್ತೀನಿ ಅದಕ್ಕೆ ನಾ ಏನು ಹೇಳತ್ತೀನಿ ನೋಡೋಣ. ಸ್ವಲ್ಪ ಒಂದೊಂದು ಪಾಯಿಂಟೂ ಸ್ವಲ್ಪ ನೋಡಿ ಲಾಸ್ಟ್ ತನಕ ನೋಡಿ ಅಂದ್ರೆ ಅರ್ಥ ಆಗುತ್ತೆ. ಸೊ ನಾನು ಹೇಳ್ದೆ ಸೊ ಫಾಸ್ಟಾಗಿ ಹೇಳ್ತೀನಿ. ಸೊ ಫಾಸ್ಟಾಗಿ ಓಡಿಸಿ ನೋಡ್ಬೇಡಿ ಅಂದ್ರೆ ಗೊತ್ತಾಗಲ್ಲ ನಿಮ್ಗೆ ಅಂತಂತ ಹೇಳ್ತೀನಿ. ಸೊ ನಾನು ಫಾಸ್ಟಾಗಿ ಹೇಳ್ತೀನಿ. ಸೊ ಸಿಂಪಲಾಗಿ ಹೇಳ್ಬಿಡ್ತೀನಿ. ನಮ್ಮ ಮ್ಯಾಟ್ರ್ ಅಷ್ಟೇ ಹೇಳೋದು. ಸೊ ಅದನ್ನು ಬಿಟ್ಟು ಅದನ್ನು ಮ್ಯಾಟ್ರ್ ಹೇಳ್ಬಿಡ್ತೀನಿ ಅಷ್ಟೇ ಸಿಂಪಲ್. ನೋಡೀಗ ಮಾರ್ಕೆಟ್ ಒಳಗೆ ಒಂದು ಪಾಯಿಂಟ್ ಬರ್ತೈತಿ. ಯಾವ ಪಾಯಿಂಟ್ ಅಂತಂತಂದ್ರೆ ಒಂದು ಮನುಷ್ಯನ ಒಂದು ಪೀಪಲ್ನ ಅರ್ಥ ಮಾಡ್ಕೊಂಡು ನೋಡ್ಬೇಕು. ಯಾಕಪ್ಪ ಸೊ ಯಾಕೆ ಅಂತಂತಂದ್ರೆ ಸೊ ನೀನು ಒಂದು ಪೀಪಲ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಸೊ ನಿನ್ನ ಮೈಂಡ್ ಯಾವ ಲೆಕ್ಕ ಇರುತ್ತೆ. ಸೊ ಅನ್ನೆಸೆಸರಿ ಪೀಪಲ್ ಕೂಡ ಇರಬಾರ್ದು. ಸೊ ಗೈಸ್ ನಾನು ಅದನ್ನು ಒಂದು ಬ್ಲಾಗಲ್ಲಿ ಹೇಳೀನಿ, ಒಂದು ವಿಡಿಯೋಸ್. ಸೊ ಒಂದು ಬ್ಲಾಗಲ್ಲಿ ಹೇಳೀನಿ. ಸೊ ಅದನ್ನು ಹೋಗಿ ವಾಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಸೊ ಒಂದೊಂದು ಪೀಪಲ್ ಬಗ್ಗೆ ಹೆಂಗೆ ಏನಂತೆಲ್ಲ ಬ್ಲಾಗಲ್ಲಿ ಹೇಳೀನಿ. ಸೊ ಹೋಗಿ ನೋಡ್ಕೋಬೋದು. ಸೊ ಬೇಕಾದ್ರೆ ನೋಡಿರಿ, ಹೋಗಿ ಗೊತ್ತಾಗುತ್ತೆ. ಸೊ ಯಾಕಪ್ಪ ಅನ್ನೆಸೆಸರಿ ಪೀಪಲ್ ಕೂಡ ಇರಬಾರ್ದು ಅನ್ನೋದು ಹೇಳ್ತೀನಿ ನಾನು. ಸೊ ಅಗತ್ಯವಿದ್ದಾಗ ಇರ್ತಾರೆ, ಇಲ್ಲ ಅಂದ್ರೆ ಅಷ್ಟೇ. ಸೊ ನಿನ್ನ ಕಡೆ ಕೆಲಸದಾಗ ಮಾತ್ರ ಸೊ ಅವರು ಫ್ರೆಂಡ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾರಾಗಿರ್ಬೋದು. ಸೊ ನಿನ್ನ ಕಡೆ ಕೆಲಸ ಇತ್ತಪ್ಪ ಅಂತಂದ್ರೆ ನಿನ್ನ ಜೊತೆಗಿರ್ತಾರೆ. ಸೊ ಕೆಲಸ ಆದಮೇಲೆ ಸ್ವಯಂ ಕಿಟ್ಟಬೇಕು ಅಂತ ಹೋಗಿರ್ತಾರೆ. ಅಷ್ಟೇ ಇದ್ರಾಗ ಸಿಂಪಲ್. ಸೊ ಗೈಸ್ ಇಷ್ಟೇ ಸಿಂಪಲಾಗಿ ಪೀಸಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ಪೀಸಾಗಿ ತಿಳ್ಕೊಂಬಿಡಿ. ನಾನು ಯಾವತ್ತೂ ಸೊ ಲೆಂದಿ ಹೇಳೋಕ್ಕೋಗಲ್ಲ. ಸೊ ಫಾಸ್ಟಾಗಿ ಸೊ ಮಿನಿಮಮ್ ಪಾಯಿಂಟ್ ಅಷ್ಟು ಹೇಳ್ಬಿಡ್ತೀನಿ ನಾನು. ಸೊ ಹಿಂಗೆ ಇರ್ತಾರೆ ಸೊ ಅದಕ್ಕೆ ಅಂತ ಹೇಳ್ಬಿಡ್ತೀನಿ. ಸೊ ನಾನು ಜಾಸ್ತಿ ಹೇಳೋಕ್ಕೋಗಲ್ಲ. ಸೊ ಲೆಂದಿ ಪಾಯಿಂಟ್ ಹೇಳೋಕ್ಕೋಗಲ್ಲ. ಸೊ ಮ್ಯಾಕ್ಸಿಮಮ್ ಪಾಯಿಂಟ್ ಹೇಳ್ಕೊಂಬಿಟ್ರೆ ನೀವು ತಿಳ್ಕೊಂಬಿಡ್ತೀರಿ ಅಂತೇಳಿ ಸೊ ನಾನು ಸಿಂಪಲ್ ಪಾಯಿಂಟ್ಸ್ನ ಹೇಳ್ಬಿಟ್ಟು ಮುಗಿಸಿಬಿಡ್ತೇನೆ. ಸೊ ಅಷ್ಟೇ. ಸೊ ಈ ಕಂಟೆಂಟ್ ಬಗ್ಗೆ ಸೊ ನಿಮ್ಗೆ ಅರ್ಥ ಆಗ್ಯದ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೀನಿ. ಸೊ ಅದ್ರ ಬಗ್ಗೆಯೂ ಸೊ ಒಂದೊಂದಾಗಿ ಎಕ್ಸಾಂಪಲ್ ಕೊಟ್ಟಿನಿ. ಸೊ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಒಂದು ಎಕ್ಸಾಂಪಲ್ ನಡಕ್ಕೆ ಹೇಳಿದೆ. ಸೊ ಅದನ್ನು ಆ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಬಿಡಿ. ಅಷ್ಟೇ ಸಿಂಪಲ್. ಯಾವಾಗಲೂ ಒಂದು ಸ್ವಲ್ಪ ನೋಡಿ ವಿಚಾರ ಮಾಡಿ ತಿಳ್ಕೊ. ಸೊ ಮೈಂಡಿಗೆ ಟೈಮ್ ಕೊಟ್ಟು ಅವ್ರು ಹೆಂಗದಾರ ಏನದಾರ ತಿಳ್ಕೊಂಡು ನೋಡಿ. ಅಷ್ಟೇ ಸಿಂಪಲ್. ಸೊ ಗೈಸ್ ಸಿಂಪಲ್ಲಾಗಿ ಸಿಂಪಲ್ ಮ್ಯಾಟ್ರಸ್, ಸಿಂಪಲ್ ಪಾಯಿಂಟ್ಸ್, ಸಿಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ. ಸೊ
ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ಬ್ಲಾಗ್ ಅರ್ಥ ಆಗಿದ್ರೆ, ಸೊ ಏನಾದರೂ ಅರ್ಥ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ಏನಾದರೂ ತಪ್ಪಾಗಿದ್ರೆ, ಏನಾದರೂ ಸರಿಯಾಗಿದ್ರೆ ಅದಕ್ಕೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಹೇಳಿದ ಸರಿ ಅನಿಸಿದ್ರೆ ಸೊ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಎರಡು ಮೇನ್ ಅಂತ ಹೇಳ್ತಾನೆ. ಸೊ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಗೈಸ್, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಮೇನ್ ಸಬ್ಸ್ಕ್ರೈಬ್ ಅನ್ಬೇಕು ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಸ್ ಶೇರ್ ಮಾಡಿ, ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಮೇನ್ ಸಬ್ಸ್ಕ್ರೈಬ್ ಅನ್ಬೇಕು ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟಾಟಾ ಬೈ ಬೈ, ಸಿ ಯು ಗೈಸ್.